ಒಂದೇ ಸಲ ನಮಗೆ 18ನೇ ಮೆಟ್ಲು ಹತ್ತಕ್ಕೆ ಸಿಗೋದು. ಆ 18ನೇ ಮೆಟ್ಲನ್ನ ಅವ್ರು ಹತ್ತಾ ಇದ್ದಾರೆ ಅಂದ್ರೆ ಅಯ್ಯಪ್ಪನಲ್ಲಿ ಅಷ್ಟು ಶ್ರದ್ಧೆ ನಿಷ್ಠೆಯಿಂದ ಹೋಗಿದ್ದಾರೆ. ಅದು ಸುಮ್ಮನೆ ಅಲ್ಲ ಅಯ್ಯಪ್ಪನಿಗೆ ಹೋಗೋದು. ಬೇರೆ ಯಾವುದೇ ದೇವಸ್ಥಾನಕ್ಕಾದ್ರೂ ನಾನು ಆನ್ಲೈನ್ ಬುಕ್ ಮಾಡ್ತೀನಿ, ಫ್ಲೈಟ್ ಸಿಗತ್ತೆ, ಹತ್ಕೊಂಡು ಹೋಗ್ಬಿಡ್ಬೋದು. ಆದ್ರೆ ಅಯ್ಯಪ್ಪ ಅದಲ್ಲ, ಅವ್ರು ಕರ್ಸ್ಕೊಂಡ್ರೆ ಮಾತ್ರ ಅಯ್ಯಪ್ಪನ ಹತ್ರ ಹೋಗಕ್ಕಾಗೋದು. ನಿನ್ನೆ ಸಹಿತ ಒಂದು ಸ್ವಾಮಿ ಬಂದಿದ್ದು, ವೀರಮಣಿ ಅಂತ ಹಾಡು ಹೇಳ್ತದೆ. ಆ ಸ್ವಾಮಿ ಹೇಳ್ತಾ ಇತ್ತು, ನಿನ್ನೆ ನಾನು ಎಷ್ಟೋ ಸಲ ಹೋಗ್ಬೇಕು ಅನ್ಕೊಂಡೆ, ಆಗ್ಲಿಲ್ಲ. ಸಡನ್ ಆಗಿ ಒಂದ್ ದಿವಸ ಅಯ್ಯಪ್ಪ ಕರ್ಸ್ಕೊಂಡ್ರು. ಆ ಅಯ್ಯಪ್ಪನ ದೇಗುಲ ಮುಚ್ಚಬೇಕಾದ್ರೆ ನಮ್ಮ ನಂಬಿಯಾರ್ ಸ್ವಾಮಿ ಹೇಳಿದ್ರು, ದೀಪ ಬೆಳಗಿಸ್ಬಿಟ್ಟು ಅಲ್ಲಿರೋ ಅರ್ಚಕರು ಆ ಬಾಗ್ಲ ಹಾಕಿ ನಡೆ ಸಾಕಿ ಹೊರಗೆ ಬರ್ತಾರೆ ಅಂತ. ತಿಂಗಳಿಗೆ ಒಂದ್ಸಲ 5 ದಿವಸ ಅಯ್ಯಪ್ಪ ದೇವಸ್ಥಾನ ಓಪನ್ ಆಗುತ್ತೆ, ಸೀಸನ್ ಬಿಟ್ರೆ. ಆ ಸೀಸನ್ ಟೈಮಲ್ಲಿ ದೀಪ ಮುಗಿದ ಮೇಲೆ 19ನೇ ತಾರೀಕಲ್ಲಿ 20ನೇ ತಾರೀಕು, ಈ ಸಲ 20ಕ್ಕೆ ಬಿಟ್ಟಿದೆ. 20ಕ್ಕೆ ಅಯ್ಯಪ್ಪ ದೇಗುಲ ಕ್ಲೋಸ್ ಮಾಡ್ತಾರೆ. ಮತ್ತೆ ಮುಂದಿನ ತಿಂಗಳೇ ಓಪನ್ ಆಗೋದು, ಅದು 5 ದಿವಸಕ್ಕೆ. ದೀಪ ಹಚ್ಚಿಸ್ಬಿಟ್ಟು ಬಾಗಿಲು ಹಾಕಿ ಬಂದ್ರಂತೆ. ಬಂದ ಮೇಲೆ ಮುಂದಿನ ಸಲ ನಡೆ ಓಪನ್ ಆಗ್ಬೇಕಾದ್ರೆ ಇವರೆಲ್ಲ ನಂಬಿಯಾರ್ ಸ್ವಾಮಿ ಜೊತೆ ಒಳಗೋಗಿದ್ದಾರೆ. ಆ ಬಾಗಿಲು ಓಪನ್ ಆದ್ರೆ ದೀಪ ಗಳಗಳ ಉರಿತಾನೆ ಇದೆ. ಯಾರ ದೀಪಕ್ಕೆ ಎಣ್ಣೆ ಹಾಕಿದ್ದು, ಯಾರ ದೀಪ ಬೆಳಕು ನೋಡ್ಕೊಂಡಿದ್ದು. ನಾವು ಹೊರಗಡೆ ಒಂದು ಸಣ್ಣ ದೀಪ ಹಚ್ಚಿದ್ರೆ ಗಾಳಿ ಬಂದ್ರೆ ಹೋಗ್ಬಿಡ್ತದೆ, ಅಂತಂದ್ರೆ ಒಂದು ಗರ್ಭಗುಡಿಲಿ ದೀಪ ಉರಿತಾ ಇದೆ ನಿರಂತರವಾಗಿದ್ರೆ ಅದು ಅಯ್ಯಪ್ಪನ ಮಹಿಮೆ. ಆ ಜ್ಯೋತಿ ಇವತ್ತು ಇಲ್ಲಿ ಬಂದು ತಮ್ಮೆಲ್ಲರಿಗೂ ಒಳ್ಳೇದು ಮಾಡಿ, ನಿಮ್ಮನ್ನು ಏನು ಮನಸ್ಸಲ್ಲಿ ಇದೆಯೋ ಅದಷ್ಟು ಈಡೇರಿಸಲಿ. ನಾನು ಮತ್ತೆ ಹೇಳೋದು ಅದೇ, 18ನೇ ಮೆಟ್ಟಲು ಅನ್ನೋದು ಎಲ್ಲಾನು ಮುಗಿಸಿದ ಮೇಲೆ ಹೋಗೋದು. ಕಾಮ ಕ್ರೋಧ ಒಂದೊಂದು ಮುಗಿಸಿ ಒಂದೊಂದು ಮೆಟ್ಲು ಹತ್ತದ 18ನೇ ಮೆಟ್ಲಿಗೆ ಇವತ್ತು ಬಂದಿದೆ. ಅಯ್ಯಪ್ಪ ಅವರಿಗೆ ಎಲ್ಲ ನೆರವೇರಿಸ್ಕೊಡ್ಲಿ. ಇವತ್ತು ನಡೆಯ ಅಭಿಷೇಕ ಅಯ್ಯಪ್ಪನಿಗೆ ಸಂತೃಪ್ತಿ ತರಲಿ. ಅಯ್ಯಪ್ಪನ ಆಶೀರ್ವಾದ ಸದಾ ಇಲ್ಲಿ ನೆರೆದಿರೋ ಎಲ್ಲರ ಮೇಲೂ ಇರಲಿ, ಊರ್ ಮೇಲೆ ಇರಲಿ. ಸ್ವಾಮಿಯೇ 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 ಸ್ವಾಮಿಯೇ.